ಇದೆಲ್ಲ ಒಂದ್ ಕಡೆ ಆದ್ರೆ ಈಗ ರಾಜ್ಯದಲ್ಲಿ ಯಡಿಯೂರಪ್ಪ ಪರ ಈಗ ಶಕ್ತಿ ಪ್ರದರ್ಶನಕ್ಕೆ ಸಿದ್ಧತೆ ಕೂಡ ನಡೀತಾ ಇದೆ. ಅದು ಕೂಡ BSY ಜನ್ಮದಿನ ಆಚರಣೆ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಪ್ಲಾನ್ ಕೂಡ ನಡೆಸಲಾಗ್ತಾ ಇದೆ. ನಿಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ರೇಣುಕಾಚಾರ್ಯ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದಾವಣಗೆರೆಯಲ್ಲಿ BSY ಜನ್ಮದಿನದ ಆಚರಣೆಗೆ ಎಲ್ಲಾ ರೀತಿಯಾದಂತಹ ತಯಾರಿ ಕೂಡ ನಡೀತಾ ಇದೆ. ಫೆಬ್ರವರಿ 27ಕ್ಕೆ 82ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ BS ಯಡಿಯೂರಪ್ಪನವರು, ಮಾಜಿ ಮುಖ್ಯಮಂತ್ರಿಗಳು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ BSY ಶಕ್ತಿ ಇನ್ನೂ ಕೂಡ ಕುಂದಿಲ್ಲ ಎನ್ನುವಂತಹ ಸಂದೇಶವನ್ನ ರವಾನಿಸಲು ದೊಡ್ಡ ಮಟ್ಟದ ಪ್ಲಾನ್ ಅನ್ನು ಹಮ್ಮಿಕೊಂಡಿದ್ದಾರೆ. BSY ಶಕ್ತಿ ಪ್ರದರ್ಶನಕ್ಕೆ ಯತ್ನಾಳ್ ಟೀಮ್ ಈಗ ಗರಂ ಆಗಿದೆ. ಬಿಜೆಪಿಯ ನಾಯಕರಾದಂತಹ ರೇಣುಕಾಚಾರ್ಯ ಅವರು ದೆಹಲಿಗೆ ಆಗಮಿಸಿರುವಂತದ್ದು. ನಮ್ಮ ಜೊತೆ ನೇರವಾಗಿ ಜೊತೆಯಲ್ಲಿದ್ದಾರೆ, ಅವರನ್ನ ಮಾತನಾಡಿಸೋಣ. ಸರ್, ಪ್ರಮುಖವಾಗಿ ತಮ್ಮ ದೆಹಲಿಯ ಪ್ರವಾಸ ಏನಿದೆ, ಈಗ ರಾಜ್ಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಯತ್ನಾಳ್ ಅವರ ಟೀಮ್ ಬಂದಂತ ನಂತರದಲ್ಲಿ ತಾವು ಬರ್ತಾ ಇದ್ದೀರಿ, ಏನು ವಿಚಾರ? ನನ್ನ ಸ್ವಂತ ಕೆಲಸದ ಮೇಲೆ ನಾನು ದೆಹಲಿ ಬಂದೀನಿ. ಹಾಗಾಗಿ ಯಾವುದೇ ರಾಜಕೀಯ ನಾಯಕರು, ನಮ್ಮ ರಾಷ್ಟ್ರೀಯ ನಾಯಕರನ್ನ ದಿನಾಂಕನ ಸಮಯವನ್ನು ನಾನು ಕೇಳಿಲ್ಲ. ಅವಕಾಶ ಸಿಕ್ಕರೆ ಭೇಟಿ ಮಾಡ್ತೀನಿ. ಪಾರ್ಲಿಮೆಂಟ್ ಕಲಾಪಗಳು ನಡೀತಾ ಇದೆ, ಲೋಕಸಭೆ ಕಲಾಪಗಳು. ಆ ಒಂದು ಒತ್ತಡದಲ್ಲಿ ಬ್ಯುಸಿ ಇದ್ದಾರೆ. ಅವಕಾಶ ಸಿಕ್ಕರೆ ನಾನು ಭೇಟಿ ಮಾಡ್ತೀನಿ. ಸರ್, ಈಗ ಒಂದಷ್ಟು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಏನು, ಕುಮಾರ್ ಬಂಗಾರಪ್ಪ ಅವರು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು, ಅಂದರೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ ಎನ್ನುವಂತ ಹೇಳಿಕೆ ಕೊಟ್ಟಿರೋದು. ಒಂದು ರಾಷ್ಟ್ರೀಯ ನಾಯಕರು ರಾಜ್ಯದ ಅಧ್ಯಕ್ಷ ಬದಲಾವಣೆ ಆಗ್ತದೆ ಹೇಳಿಕೆಯನ್ನು ಕೊಡಬೇಕು. ಯಾರೇ ಹೇಳಿಕೆ ಕೊಟ್ಟರು ಅದಕ್ಕೆ ಮಹತ್ವ ಇಲ್ಲ. ಒಂದು ಮಾತನ್ನು ಹೇಳಿಕೆ ಇಚ್ಛೆ ಪಡ್ತೀನಿ. ಸನ್ಮಾನ್ಯ ವಿಜೇಂದ್ರ ಅವ್ರನ್ನ ರಾಜ್ಯದ ಅಧ್ಯಕ್ಷ ಮಾಡಿದ್ದು ಯಡಿಯೂರಪ್ಪನವರಲ್ಲ, ಕರ್ನಾಟಕದ ನಾವ್ಯಾರೂ ಅಲ್ಲ. ಕರ್ನಾಟಕದ ಹಿರಿಯ ಮುಖಂಡರುಗಳ ಸಂಘ ಪರಿವಾರದವರ ಅಭಿಪ್ರಾಯವನ್ನು ಪಡೆದು ನರೇಂದ್ರ ಮೋದಿಜಿಯವರು, ಅಮಿತ್ ಶಾಜಿಯವರು, JP ನಡ್ಡಾಜಿಯವರು, ಸಂತೋಷಿಯವರು ರಾಜ್ಯದ ಅಧ್ಯಕ್ಷ ಆಗಿ ನೇಮಕ ಮಾಡಿದ್ದಾರೆ. ಬಹುಶಃ ಭಾರತೀಯ ಜನತಾ ಪಾರ್ಟಿಯ ತತ್ವ ಸಿದ್ಧಾಂತ ಅವರಿಗೆ ಗೊತ್ತಿಲ್ಲ ಅನಿಸುತ್ತೆ. ಅವರು ಕಾಂಗ್ರೆಸ್ಸಿಂದ ಬಂದರು. ಸ್ವತಃ ಬಂಗಾರಪ್ಪನವ್ರು ಭಾರತೀಯ ಜನತಾ ಪಾರ್ಟಿ ಬಂದಾಗ ಅವ್ರು ಬರಲೇ ಇಲ್ಲ. ಭಾರತೀಯ ಜನತಾ ಪಾರ್ಟಿ ತತ್ವ ಸಿದ್ಧಾಂತನೇ ಗೊತ್ತಿಲ್ಲ. ಬಂದರು, ಟಿಕೆಟ್ ಸಿಕ್ತು, ಗೆದ್ದರು. ಸೊರಬ ಕ್ಷೇತ್ರದ ಕಾರ್ಯಕರ್ತರ ಮುಖಂಡರ ಅಹವಾಲುಗಳನ್ನು ಕೇಳಲಿಲ್ಲ. ಕಾರ್ಯಕರ್ತರ ಮುಖಂಡರ ವಿರುದ್ಧವಾಗಿ ಅವ್ರು ನಡ್ಕೊಂಡ್ರು. ನಮ್ಮ ಪಕ್ಷದ ಯಾರ ಮುಖಂಡರ ಮಾತನ್ನು, ಸಲಹೆಯನ್ನು ಕೇಳಿದೆ. ಅವ್ರ ಜೊತೆಗೆ ಇದು ಯಾರಿದ್ರು ಪಟಾಲ್, ನಮ್ಮ ಕಾಂಗ್ರೆಸ್ಸರು, ಅವರ ಸಲಹೆಯನ್ನು ಪಡೆರವಿನ. ಹಾಗಾಗಿ ಸೊರಬಾದಲ್ಲಿ ಭಾರತೀಯ ಜನತಾ ಪಾರ್ಟಿಯರ ಮಂಡಲ ಅಧ್ಯಕ್ಷರು ಮಾಡಿದಂಥ ಸಂದರ್ಭದಲ್ಲಿ ಜಿಲ್ಲಾ ನಾಯಕರು, ಜಿಲ್ಲಾಧ್ಯಕ್ಷರು, ಸಂಘ ಪರಿವಾರವರು ಮಂಡಲ ಅಧ್ಯಕ್ಷರನ್ನು ನೇಮಕ ಮಾಡಿದರೆ ಪರ್ಯಾಯವಾಗಿ ಅದರ ವಿರುದ್ಧ ಒಬ್ಬರು ನೇಮಕ ಮಾಡಿದ್ರು ಇವರು. ಅಂದರೆ ಸಂಘ ಪರಿವಾರದ ಮಾತನ್ನು ಕೇಳಲಿಲ್ಲ, ಭಾರತೀಯ ಜನತಾ ಪಾರ್ಟಿ ಮುಖಂಡರ ಮಾತು ಕೇಳಲಿಲ್ಲ. ಅವರಿಗೆ ತತ್ವ ಸಿದ್ಧಾಂತ ಗೊತ್ತಿಲ್ಲ. ಇಲ್ಲ, ಒಂದು ಕಡೆ ರಾಜ್ಯದ ಅಧ್ಯಕ್ಷರು ಜನವರಿಯಲ್ಲಿ ಬದಲಾವಣೆ ಮಾಡ್ತಾರೆ ಅಂತ ಹೇಳಿದ್ರಲ್ಲ, ಮೊನ್ನೆ ಕರ್ನಾಟಕಕ್ಕೆ ಬಂದಂಥ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳ ಒಬ್ಬರಾದ ಮತ್ತು ಕರ್ನಾಟಕ ಉಸ್ತುವಾರಿಗಳಾದ ಅಗ್ರವಾಲ್ ಸಾಹೇಬರು, ಈ ಬಣ ಬಡಿದಾಟ ಏನಿಲ್ಲ, ಎಲ್ಲವೂ ಕೂಡ ಸರಿ ಇದೆ, ಬಿಜೆಪಿ ಒಗ್ಗಟ್ಟಿನಿಂದ ವಿರೋಧ ಪಕ್ಷವಾಗಿ ಹೋರಾಟವನ್ನ ಮಾಡ್ತಾ ಇದೆ ಅಂತ ಹೇಳಿ ಎಷ್ಟೇ ಮಾಧ್ಯಮಗಳ ಮುಂದೆ ಸ್ಟೇಟ್ಮೆಂಟ್ ಕೊಟ್ಟರು ಕೂಡ ಈ ಹೇಳಿಕೆಗಳಲ್ಲೇ ತದ್ವಿರುದ್ಧ ಭಾಸ ಇರೋದ್ರಿಂದ ಬಿಜೆಪಿ ಮನೆ ಒಳಗೆ ಎಲ್ಲವೂ ಸರಿ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ ಅನೇಕ ಹೇಳಿಕೆಗಳ ಮೂಲಕ. ಈಗಷ್ಟೇ ನಾವು ಗಮನಿಸ್ತಾ ಇದ್ವಿ, ರೇಣುಕಾಚಾರ್ಯ ಅವರು, ಯಡಿಯೂರಪ್ಪನವರು ಅನ್ಕ್ವೆಶ್ಚನಬಲ್ ಲೀಡರ್, ಅವರ ಪುತ್ರ ವಿಜಯೇಂದ್ರ ಅವರ ನಾಯಕತ್ವದ ಬಗ್ಗೆ ಕೂಡ ಸಂಪೂರ್ಣವಾದ ವಿಶ್ವಾಸ ಇದೆ, ಇತ್ಯಾದಿ ಇತ್ಯಾದಿ. ಆದ್ರೆ ಮತ್ತೊಂದು ಬಣದಿಂದ ಮತ್ತೊಂದು ರೀತಿಯ ಹೇಳಿಕೆ. ಇದು ಇನ್ಫ್ಯಾಕ್ಟ್ ಬಿಜೆಪಿ, ರಾಜ್ಯ ಬಿಜೆಪಿ ಬಣದ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ರಮೇಶ್ ಜಾರಕಿಹೊಳಿ ಅವರು ವಿಜೇಂದ್ರ ಅವರ ಬದಲಾವಣೆ ಆಗೇ ಆಗುತ್ತೆ ರಾಜ್ಯಾಧ್ಯಕ್ಷ ಹುದ್ದೆಯಿಂದ ಅನ್ನೋ ಹೇಳಿಕೆಯನ್ನ ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ. ಜನವರಿ ನಂತರದಲ್ಲಿ ಯತ್ನಾಳ್ ಅವರು ಕೂಡ ಇದನ್ನೇ ಹೇಳಿದರು. ಜನವರಿ ತನಕ ನನಗೆ ಟೈಮ್ ಕೊಟ್ಟಿದ್ದಾರೆ, ಜನವರಿಯಲ್ಲಿ ಮುಹೂರ್ತ ಇದೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ, ನೋಡೋಣ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಸಂದರ್ಶನ ಕೊಟ್ಟಿದ್ರು ಯತ್ನಾಳ್ ಅವರು. ಈ ಬೆಳಗಾವಿ ಅಧಿವೇಶನ ಪ್ರಾರಂಭ ಆಗುವ ಒಂದು ದಿನ ಮುಂಚೆ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನೆಲ್ಲ ಭೇಟಿಯಾಗಿ ಬಂದು ಶಿಸ್ತು ಸಮಿತಿಯಿಂದ ಯತ್ನಾಳ್ ಅವರಿಗೆ ಬಹಿರಂಗ ಹೇಳಿಕೆಗಳು ಕೊಡಬಾರದು ಅಂತ ಹೇಳಿದ ಮೇಲೂ ಕೂಡ ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾ ಮುಂದೆ ಬಂದು ಇದೇ ಮಾತು ಹೇಳಿದ್ರು. ಜನವರಿಯಲ್ಲಿ ವಿಜಯೇಂದ್ರ ಅವರನ್ನ ಬದಲಾವಣೆ ಮಾಡಲಾಗುತ್ತೆ, ನೂತನ ರಾಜ್ಯಾಧ್ಯಕ್ಷರ ನೇಮಕ ಆಗುತ್ತೆ ಅಂತ ಹೇಳಿ. ಇದೀಗ ರಮೇಶ್ ಜಾರಕಿಹೊಳಿ ಅವರು ಕೂಡ ಇದೇ ರೀತಿಯ ಮಾತುಗಳನ್ನ ಆಡಿದ್ದಾರೆ. ವಿಜಯೇಂದ್ರ ಏನ್ ದೊಡ್ಡ ಮನುಷ್ಯನಾ,
ವಿಜಯೇಂದ್ರ ಅವರ ಬದಲಾವಣೆ ಬಗ್ಗೆ ಹೈಕಮಾಂಡ್ ಬಳಿಯಲ್ಲಿ ಚರ್ಚೆ ಆಗಿದೆ ಅಂತ ಹೇಳಿ ಮಾತನಾಡಿದ್ದಾರೆ ರಮೇಶ್ ಜಾರಕಿಹೊಳಿ. ನಮ್ಮ ಯಡಿಯೂರಪ್ಪನವರು ನಮ್ಮ ಹಿರಿಯರು, ಅವ್ರ ಬಗ್ಗೆ ಅಪಾರವಾದ ಗೌರವ ನಮ್ಮ ಟೀಮ್ಗೆ ಎಲ್ಲರಿಗೂ. ಅವರು ಪಕ್ಷ ಕೆಟ್ಟಿದ್ದಾರೆ, ಸೈಕಲ್ ಮಾಡಿಟ್ಟಿದ್ದಾರೆ, ಕಲ್ಲು ಹೊಡ್ಸ್ಕೊಂಡಾರೆ, ಬಡ್ಸ್ಕೊಂಡಾರೆ, ಪಕ್ಷ ಕೆಟ್ಟಿದ್ದಾರೆ. ಅವ್ರ ಬಗ್ಗೆ ನಮ್ಮ ಟೀಮ್ ಯಾವಾಗಲೂ ಅವ್ರ ಬಗ್ಗೆ ಗೌರವ ಇದೆ. ಆದರೆ ಅವರು ನಮ್ಮ ತಮ್ಮ ಮಾಧ್ಯಮಕ್ಕೆ ಮನವಿ ಮಾಡ್ತೀನಿ, ಅವರೇ ಸ್ವತಃ ಮಾಡಿ ಫೋನ್ ಮಾಡಿ ಹೇಳ್ತಾರೆ. ವಿಜೇಂದ್ರ ಲೆವೆಲ್ ಅಲ್ಲ, ಯಾರೋ ಒಬ್ಬ ಕಾರ್ಯಕರ್ತವಾಗಿಲ್ಲ, ಅವ್ರು ಮನವಿ ಮಾಡ್ಕೋದೆ ಯಡಿಯೂರಪ್ಪನವ್ರು ರಾಷ್ಟ್ರೀಯ ನಾಯಕರು ಕೂತ್ಕೊಂಡು ಚರ್ಚೆ ಮಾಡಿ ನಿರ್ಣಯ ತಗೋಬೇಕು. ಅವ್ರ ಮಗ ಅಂತ ನೋಡ್ಬಾರ್ದು, ವಿಜೇಂದ್ರನ ರಾಜ್ಯ ಅಧ್ಯಕ್ಷ ನೋಡಬೇಕು. ಅವರ ನಡವಳಿಕೆ, ಅವರ ಪಾರ್ಲಿಮೆಂಟ್ ಎಲೆಕ್ಷನು, ಮಾನ್ಯ ನಮ್ಮ ಉಪಚುನಾವಣೆ ಎಲ್ಲ ಅವ್ರು ನಡ್ಕೊಳ್ಳೋದು ರೀತಿ ಅದು ಚರ್ಚೆ ಮಾಡ್ಕೊಂಡು ಅವರು ರಾಷ್ಟ್ರೀಯ ನಾಯಕರಾಗಿ ನೋಡ್ಬೇಕು, ತಂದೆಯಾಗಿ ನೋಡ್ಬಾರ್ದು, ರಾಷ್ಟ್ರೀಯ ನಾಯಕರಾಗಿ ನೋಡ್ಕೊಂಡು ಅವ್ರು ನಿರ್ಣಯ ತಗೋಬೇಕಂತ ಅವ್ರು ಮನವಿ ಮಾಡ್ಕೊಂಡು ತಮ್ಮ ಮುಖಾಂತರ ಇಷ್ಟ ಮಾಡಿ. ಎರಡನೇ ಹಂತದ ಹೋರಾಟ ಆರಂಭವಾಗುತ್ತೆ ಬಳ್ಳಾರಿಯಿಂದ. ಅದಕ್ಕೆ ಬಿಜೆಪಿ ಒಳಗೊಂಡಂತ ಪಕ್ಷ ರಾಜ್ಯಾಧ್ಯಕ್ಷ ಎಲ್ಲರೂ ಬರ್ತಾರೆ ಸರ್, ಹೇಗೆ ಅಂತೇಳಿ ಈ ಮೊದಲೇ ಅಂತ ಆದಂಗೆ ನಾವು ಸುಮ್ಮನೆ ನಮ್ಮ ಬಾಯಲ್ಲಿ ಬಿಡಿಸಬೇಡಿ. ನಾವು ಇದೆಲ್ಲ ಒಂದ್ ಕಡೆ ಆದ್ರೆ ಈಗ ರಾಜ್ಯದಲ್ಲಿ ಯಡಿಯೂರಪ್ಪ ಪರ ಈಗ ಶಕ್ತಿ ಪ್ರದರ್ಶನಕ್ಕೆ ಸಿದ್ಧತೆ ಕೂಡ ನಡೀತಾ ಇದೆ. ಅದು ಕೂಡ BSY ಜನ್ಮದಿನ ಆಚರಣೆ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಪ್ಲಾನ್ ಕೂಡ ನಡೆಸಲಾಗ್ತಾ ಇದೆ. ನಿಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ರೇಣುಕಾಚಾರ್ಯ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದಾವಣಗೆರೆಯಲ್ಲಿ BSY ಜನ್ಮದಿನದ ಆಚರಣೆಗೆ ಎಲ್ಲಾ ರೀತಿಯಾದಂತಹ ತಯಾರಿ ಕೂಡ ನಡೀತಾ ಇದೆ. ಫೆಬ್ರವರಿ 27ಕ್ಕೆ 82ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ BS ಯಡಿಯೂರಪ್ಪನವರು, ಮಾಜಿ ಮುಖ್ಯಮಂತ್ರಿಗಳು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ BSY ಶಕ್ತಿ ಇನ್ನೂ ಕೂಡ ಕುಂದಿಲ್ಲ ಎನ್ನುವಂತಹ ಸಂದೇಶವನ್ನ ರವಾನಿಸಲು ದೊಡ್ಡ ಮಟ್ಟದ ಪ್ಲಾನ್ ಅನ್ನು ಹಮ್ಮಿಕೊಂಡಿದ್ದಾರೆ. BSY ಶಕ್ತಿ ಪ್ರದರ್ಶನಕ್ಕೆ ಯತ್ನಾಳ್ ಟೀಮ್ ಈಗ ಗರಂ ಆಗಿದೆ. ಬಿಜೆಪಿಯ ನಾಯಕರಾದಂತಹ ರೇಣುಕಾಚಾರ್ಯ ಅವರು ದೆಹಲಿಗೆ ಆಗಮಿಸಿರುವಂಥದ್ದು. ನಮ್ಮ ಜೊತೆ ನೇರವಾಗಿ ಜೊತೆಯಲ್ಲಿದ್ದಾರೆ, ಅವರನ್ನ ಮಾತನಾಡ್ಸೋಣ. ಸರ್, ಪ್ರಮುಖವಾಗಿ ತಮ್ಮ ದೆಹಲಿಯ ಪ್ರವಾಸ ಏನಿದೆ, ಈಗ ರಾಜ್ಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಯತ್ನಾಳ್ ಅವರ ಟೀಮ್ ಬಂದಂತ ನಂತರದಲ್ಲಿ ತಾವು ಬರ್ತಾ ಇದ್ದೀರಿ, ಏನು ವಿಚಾರ? ನನ್ನ ಸ್ವಂತ ಕೆಲಸದ ಮೇಲೆ ನಾನು ದೆಹಲಿ ಬಂದೀನಿ. ಹಾಗಾಗಿ ಯಾವುದೇ ರಾಜಕೀಯ ನಾಯಕರು, ನಮ್ಮ ರಾಷ್ಟ್ರೀಯ ನಾಯಕರನ್ನ ದಿನಾಂಕನ ಸಮಯವನ್ನು ನಾನು ಕೇಳಿಲ್ಲ. ಅವಕಾಶ ಸಿಕ್ಕರೆ ಭೇಟಿ ಮಾಡ್ತೀನಿ. ಸರಿಗೆ ಪಾರ್ಲಿಮೆಂಟ್ ಕಲಾಪಗಳು ನಡೀತಾ ಇದೆ, ಲೋಕಸಭೆ ಕಲಾಪಗಳು. ಆ ಒಂದು ಒತ್ತಡದಲ್ಲಿ ಬ್ಯುಸಿ ಇದ್ದಾರೆ. ಅವಕಾಶ ಸಿಕ್ಕರೆ ನಾನು ಭೇಟಿ ಮಾಡ್ತೀನಿ. ಸರಿಗೆ ಒಂದಷ್ಟು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಏನು, ಕುಮಾರ್ ಬಂಗಾರಪ್ಪ ಅವರು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು, ಅಂದರೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ ಎನ್ನುವಂಥ ಹೇಳಿಕೆ ಕೊಟ್ಟಿರೋದು. ಒಂದು ರಾಷ್ಟ್ರೀಯ ನಾಯಕರು ರಾಜ್ಯದ ಅಧ್ಯಕ್ಷ ಬದಲಾವಣೆ ಆಗ್ತದೆ ಹೇಳಿಕೆಯನ್ನು ಕೊಡಬೇಕು. ಯಾರೇ ಹೇಳಿಕೆ ಕೊಟ್ಟರು ಅದಕ್ಕೆ ಮಹತ್ವ ಇಲ್ಲ. ಒಂದು ಮಾತು ನಾನು ಹೇಳಿಕೆ ಇಚ್ಛೆ ಪಡ್ತೀನಿ. ಸನ್ಮಾನ್ಯ ವಿಜೇಂದ್ರ ಅವ್ರನ್ನ ರಾಜ್ಯದ ಅಧ್ಯಕ್ಷ ಮಾಡಿದ್ದು ಯಡಿಯೂರಪ್ಪನವರಲ್ಲ, ಕರ್ನಾಟಕದ ನಾವು ಯಾರೂ ಅಲ್ಲ. ಕರ್ನಾಟಕದ ಹಿರಿಯ ಮುಖಂಡರುಗಳ ಸಂಘ ಪರಿವಾರದವರ ಅಭಿಪ್ರಾಯವನ್ನು ಪಡೆದು ನರೇಂದ್ರ ಮೋದಿಜಿಯವರು, ಅಮಿತ್ ಶಾಜಿಯವರು, JP ನಡ್ಡಾಜಿಯವರು, ಸಂತೋಷಿಯವರು ರಾಜ್ಯದ ಅಧ್ಯಕ್ಷ ಆಗಿ ನೇಮಕ ಮಾಡಿದ್ದಾರೆ. ಬಹುಶಃ ಭಾರತೀಯ ಜನತಾ ಪಾರ್ಟಿಯ ತತ್ವ ಸಿದ್ಧಾಂತ ಅವರಿಗೆ ಗೊತ್ತಿಲ್ಲ ಅನಿಸುತ್ತೆ. ಅವರು ಕಾಂಗ್ರೆಸ್ಸಿಂದ ಬಂದರು. ಸ್ವತಃ ಬಂಗಾರಪ್ಪನವ್ರು ಭಾರತೀಯ ಜನತಾ ಪಾರ್ಟಿ ಬಂದಾಗ ಅವ್ರು ಬರಲೇ ಇಲ್ಲ. ಭಾರತೀಯ ಜನತಾ ಪಾರ್ಟಿ ತತ್ವ ಸಿದ್ಧಾಂತನೇ ಗೊತ್ತಿಲ್ಲ. ಬಂದರು, ಟಿಕೆಟ್ ಸಿಕ್ತು, ಗೆದ್ದರು. ಸೊರಬ ಕ್ಷೇತ್ರದ ಕಾರ್ಯಕರ್ತರ ಮುಖಂಡರ ಅಹವಾಲುಗಳನ್ನು ಕೇಳಲಿಲ್ಲ. ಕಾರ್ಯಕರ್ತರ ಮುಖಂಡರ ವಿರುದ್ಧವಾಗಿ ಅವ್ರು ನಡ್ಕೊಂಡ್ರು. ನಮ್ಮ ಪಕ್ಷದ ಯಾರ ಮುಖಂಡರ ಮಾತನ್ನು, ಸಲಹೆಯನ್ನು ಕೇಳಿದೆ. ಅವ್ರ ಜೊತೆಗೆ ಇದು ಯಾರಿದ್ರು ಪಟೇಲ್, ನಮ್ಮ ಕಾಂಗ್ರೆಸ್ಸರು, ಅವರ ಸಲಹೆಯನ್ನು ಪಡೆರವಿನ. ಹಾಗಾಗಿ ಸೊರಬಾದಲ್ಲಿ ಭಾರತೀಯ ಜನತಾ ಪಾರ್ಟಿಯರ ಮಂಡಲ ಅಧ್ಯಕ್ಷರು ಮಾಡಿದಂಥ ಸಂದರ್ಭದಲ್ಲಿ ಜಿಲ್ಲಾ ನಾಯಕರು, ಜಿಲ್ಲಾಧ್ಯಕ್ಷರು, ಸಂಘ ಪರಿವಾರವರು ಮಂಡಲ ಅಧ್ಯಕ್ಷರನ್ನು ನೇಮಕ ಮಾಡಿದರೆ ಪರ್ಯಾಯವಾಗಿ ಅದರ ವಿರುದ್ಧ ಒಬ್ಬರು ನೇಮಕ ಮಾಡಿದವರು. ಅಂದರೆ ಸಂಘ ಪರಿವಾರದ ಮಾತನ್ನು ಕೇಳಲಿಲ್ಲ, ಭಾರತೀಯ ಜನತಾ ಪಾರ್ಟಿ ಮುಖಂಡರ ಮಾತು ಕೇಳಲಿಲ್ಲ. ಅವರಿಗೆ ತತ್ವ ಸಿದ್ಧಾಂತ ಗೊತ್ತಿಲ್ಲ. ಇಲ್ಲ, ಒಂದು ಕಡೆ ರಾಜ್ಯದ ಅಧ್ಯಕ್ಷರು ಜನವರಿಯಲ್ಲಿ ಬದಲಾವಣೆ ಮಾಡ್ತಾರೆ ಅಂತ ಹೇಳಿದ್ರಲ್ಲ, ಮೊನ್ನೆ ಕರ್ನಾಟಕಕ್ಕೆ ಬಂದಂಥ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳ ಒಬ್ಬರಾದ ಮತ್ತು ಕರ್ನಾಟಕ ಉಸ್ತುವಾರಿಗಳಾದ ಅಗ್ರವಾಲ್ ಸಾಹೇಬರು